ಹಾಯ್ ಎವ್ರಿವನ್. ಇವತ್ತಿನ ಟಾಪಿಕ್ಕು ಕರ್ಮದ ಬಗ್ಗೆ ನಾನು ಒಂಚೂರು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನನಗೆ ಅರ್ಥ ಆಗಿರೋ ರೀತಿಯಲ್ಲಿ ಮತ್ತು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಟ್ರೈ ಮಾಡ್ತೀನಿ ಹೇಳೋಕ್ಕೆ. ಕರ್ಮ ಅಂದರೆ ಏನು? ಫಸ್ಟ್ ಥಿಂಗ್, ಕರ್ಮ ಅಂದರೆ ನಾವು ಮಾಡೋ ಕೆಲಸ. ಓಕೆ, ಅದೇನೋ ಕೆಟ್ಟ ವರ್ಡ್ ಅಲ್ಲ, ನಾವು ಮಾಡೋ ಕೆಲಸ ಏನೇ ಆಗ್ಬೋದು. ಓಕೆನಾ, ನೀವು ನಡ್ಕೊಂಡು ಹೋಗೋದಾಗ್ಬೋದು, ತಿನ್ನೋದಾಗ್ಬೋದು, ಎಲ್ಲ ಕರ್ಮಕ್ಕೆ ಸೇರಿ. ಬಟ್ ಕರ್ಮದ ಫಲ ನೀವು ಅನುಭವಿಸ್ಬೇಕು. ಬಟ್ ಆ ಕರ್ಮ ಫಲನ ಬಿಡಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹೌದು ಅಲ್ವೋ? ಓಕೆ, ಏನು ಕರ್ಮದ ಫಲ ಏನು ಅಂತಂದರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಊಟ ಮಾಡ್ತೀವಿ. ಓಕೆನಾ, ಆ ಮಾಡೋದು ನಮ್ಮ ಕರ್ಮ, ನಾವು ಮಾಡ್ತೀವಿ. ಬಟ್ ಅದರಿಂದ ನಮ್ಗೆ ಇದು ಬರಬೇಕು ಅದು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಗೊತ್ತಾ? ಅಂದರೆ ಪ್ರೋಟೀನ್ ಸಿಗಬೇಕು, ಅದೆಲ್ಲ ನಮ್ಮ ಕೈಯಲ್ಲಿಲ್ಲ. ಸಿಗ್ಬೋದು, ಅದು ಅನ್ಡೈಜೆಸ್ಟೇಬಲ್ ಆಗಿ ಆಚೆನೇ ಬಂದುಬಿಡ್ಬೋದು. ಇಟ್ಸ್ ನಾಟ್, ಅದು ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಏನು? ಫೀಡ್ ಮಾಡೋದಷ್ಟೇ. ಓಕೆನಾ, ಅದು ಬಾಡಿ ತೊಗೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿಲ್ಲ. ಅದೇ ಥರನೇ ನಾವೇನೇ ಕೆಲಸ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನಾವೇನೋ ದಾನ ಮಾಡ್ತಾಯಿರ್ತೀವಿ. ಆ ದಾನ ಮಾಡಿದಾಗ ನಮ್ಗೆ ಅದು ದಾನ ಮಾಡಿದ್ರಿಂದ ಏನೋ ಒಂದು ಒಳ್ಳೇದಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಇದು ನೀವು ಫಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಓಕೆನಾ, ಇದೇ ಥರನೇ ಈಗ ನಿಮಗೆ ಇದು ಅರ್ಥ ಆಯಿತು, ಕರ್ಮ ಫಲ ಅಂತ ಅಂದರೆ ಏನು ಅಂತ. ಈಗ ನೀವು ದಾನ ಮಾಡಬೇಕು. ಓಕೆನಾ, ದಾನ ಮಾಡಿದ್ಮೇಲೆ ನಿಮಗೆ ಅದರಿಂದ ಏನೇ ಬರಲಿ, ಅದು ನಿಮ್ಗೆ ಅವಶ್ಯಕತೆ ಇಲ್ಲ. ಅದನ್ನು ನೀವು ಕರ್ಮ ಫಲವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳೋದು. ಅರ್ಥ ಆಯ್ತಲ್ವ? ಈಗ ನೀವು ಬರೀ ದಾನ ಮಾಡೋದಷ್ಟೇ ನಿಮ್ಮ ಕೆಲಸ. ಅದರಿಂದ ಒಳ್ಳೇದಾಗಬೇಕು, ಕೆಟ್ಟದಾಗುತ್ತೆ, ಇದೆಲ್ಲ ಯೋಚನೆ ಮಾಡಬಾರ್ದು. ನಿಮ್ಮ ಕರ್ಮ ಏನು? ಕೆಲಸ ಮಾಡಬೇಕು, ಬರ್ತಾರೆ ಅಷ್ಟೇ, ಕೊಡಬೇಕು, ಬರಬೇಕು ಅಷ್ಟೇ. ಅದು ಬಿಟ್ಟು ಎಕ್ಸ್ಟ್ರಾ ಏನೂ ಥಿಂಕ್ ಮಾಡಬಾರ್ದು. ಮತ್ತು ಕರ್ಮ ರಿಟರ್ನ್ಸ್, ಇದು ಈಗಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಎಲ್ಲ. ನಾನು ನೋಡ್ದಂಗೆ ಆಯಿತು, ಕರ್ಮ ರಿಟರ್ನ್ ಅವ್ನು ಮಾಡಿದ ಕರ್ಮಕ್ಕೆ ಅವ್ನು ಫಲ ಅನುಭವಿಸ್ತಾನೆ. ಹೆಂಗೆ ಅನುಭವಿಸ್ತಾನೆ ರೀ? ನಾನು ಕೇಳೋದಷ್ಟೇ. ಓಕೆನಾ, ನಾನು ಹೇಳೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಹೆಂಗೆ ಅನುಭವಿಸ್ತಾನೆ? ಆಯಿತು, ನೀವು ಹೇಳ್ತಿದ್ದೀರ ಈಗ ಅವ್ನು ಮಾಡಿದ ಕರ್ಮ ಅವ್ನು ಅನುಭವಿಸ್ತಾನೆ. ಹೌದು, ಅನುಭವಿಸ್ತಾನೆ. ಬಟ್ ಹೇಗೆ? ನಾ ಇಲ್ಲ ಅಂತ ಹೇಳ್ತಿಲ್ಲ. ಇವಾಗ ಅದು ಗೊತ್ತಿಲ್ದಿರೇ ಎಷ್ಟೋ ಜನ ಇದು ನಂಬೋದು ಬಿಟ್ಬಿಟ್ಟಿದ್ದಾರೆ. ಕರ್ಮದ ಫಲನ ನಂಬೋದಿಲ್ಲ. ನಾನು ಹೇಳ್ತೀನಿ ಹೆಂಗೆ ಅಂದರೆ, ಈಗ ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ತೀರ. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಕೆಟ್ಟ ಕರ್ಮ ಅಂದ್ಕೊಳ್ಳೋಣ. ಈಗ ಯಾರನ್ನೋ ಹೋಗ್ಬಿಟ್ಟು ನೀವು ಹೊಡಿಯೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತೀನಿ, ಹೊಡಿಯೋದು, ಸಾಯಿಸೋದು ಏನೋ ಆಗಿರ್ಬೋದು. ಓಕೆ, ಅದು ಮಾಡ್ಬೇಕಾದ್ರೆ ನೀವು ಸುಮ್ಮನೆ ಮಾಡ್ತೀರಾ? ಸುಮ್ಮನೆ ಅಂತೂ ಮಾಡಲ್ಲಲ್ಲ. ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಮಾಡ್ತೀರ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಓಡ್ತಿರುತ್ತೆ. ಓಕೆನಾ, ಅದೇ ಥರನೇ ಆ ಓಡ್ತಿರ್ಬೇಕಾದ್ರೆ ಏನಾಗುತ್ತೆ, ನಮ್ಮ ಯೂನಿವರ್ಸ್ಗೆ ಯಾವುದು ಒಳ್ಳೆಯದು ಕೆಟ್ಟದು ಅನ್ನೋದು ಏನಿಲ್ಲ. ಅದು ಎನರ್ಜಿ ಅಷ್ಟೇ, ಫಾರ್ಮ್ ಆಫ್ ಎನರ್ಜಿ. ಅದನ್ನೇ ನಾವು ಗಾಡ್ ಅಂತ ಹೇಳ್ತೀವಿ, ದೇವರು. ಓಕೆ, ಶಿವ, ವಿಷ್ಣು, ಬ್ರಹ್ಮ, ಯಾವುದೇ ಆಗಿರ್ಬೋದು, ಅದು ಎನರ್ಜಿ. ಓಕೆನಾ, ಅದಕ್ಕೆ ಒಳ್ಳೆಯದು ಕೆಟ್ಟದು ಭೇದ ಭಾವ ಇಲ್ಲ. ನೀವು ಅಂದ್ಕೊಂಡಿದ್ದು ಕೆಲಸ. ನೀವು ಏನೇ ಮಾಡಬೇಕಾದ್ರೂ, ಈಗ ಫಾರ್ ಎಕ್ಸಾಂಪಲ್ ಹೊಡಿಯೋದು, ಸಾಯಿಸೋದು ಅಂತ ಹೇಳೋದೇ ಅಲ್ಲ, ನೀವು ಅದು ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ? ಸುಮ್ಮನೆ ಮಾಡಿ ಬಿಟ್ಬಿಡಲ್ಲ. ಓಕೆನಾ, ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತೀರಾ, ಇದು ಆಗಬೇಕು ಇದರಿಂದ ಅಂತ ಅಂದ್ಬಿಟ್ಟು. ಸೊ ಅವಾಗ ಯೂನಿವರ್ಸ್ ಏನು ಮಾಡುತ್ತೆ? ಅದನ್ನು ಕ್ಯಾಚ್ ಮಾಡುತ್ತೆ. ಓಕೆನಾ, ಆ ವೈಬ್ಸ್ನ ಕ್ಯಾಚ್ ಮಾಡಿ ಏನು ಮಾಡುತ್ತೆ ಅಂದರೆ, ಅದಕ್ಕೆ ತಕ್ಕಂಗೆ, ಅದಕ್ಕೆ ಅನುಗುಣವಾಗಿ ಕ್ರಿಯೆ ಮಾಡುತ್ತೆ. ಅಂದರೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅಲ್ಲಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯೂನಿವರ್ಸಲ್ಲಿ. ಯಾಕಂದರೆ ನೀವು ಅದನ್ನ ಯೋಚನೆ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಅದು ಬೇಕು ಅನ್ನಿಸ್ತಿದೆ ಅಂತ ಅರ್ಥ ಆಯ್ತಲ್ವ? ನಿಮ್ಗೆ ಅದು ಬೇಕು ಅಂತ ಅನ್ನಿಸ್ತಿದೆ ಅಂತ ಯೂನಿವರ್ಸ್ ಅಂದ್ಕೊಂಡು, ಸರಿ ಆಯಿತು, ಓಕೆ ಇವನಿಗಿದು ಬೇಕು. ಓಕೆನಾ, ಸೊ ಇದನ್ನ ಕೊಡೋಣ ನಾವು ಅಂತ ಅಂದ್ಬಿಟ್ಟು ಅದು ಮತ್ತೆ ರಿಟರ್ನ್ ಬರುತ್ತೆ. ಸೊ ಅದಕ್ಕೆ ನೀವು ಏನೇ ಮಾಡಬೇಕಾದ್ರೂ ಯೋಚನೆ ಮಾಡಬೇಡಿ. ನೀವು ಯೋಚನೆ ಮಾಡೋದನ್ನ ನೀವು ಬಿಲೀವ್ ಮಾಡ್ತಿದ್ದೀರಾ. ಆ ಬಿಲೀವ್ ಏನಾಗ್ತದೆ, ಒಂದು ಎನರ್ಜಿ ಫಾರ್ಮ್ ಆಗಿ ಅದಕ್ಕೆ ಅಂತ ಕರ್ಮವನ್ನು ಕ್ರಿಯೇಟ್ ಮಾಡಿ ಅದು ರಿಟರ್ನ್ ಬರ್ತದೆ. ಇದು ಕರ್ಮ ರಿಟರ್ನ್ಸ್ ಅಂತ ಇರೋ ಥಿಯರಿ ನನಗೆ ಗೊತ್ತಿರೋ ಹಾಗೆ. ಓಕೆನಾ, ಇದೇ ಥರನೇ ನಾವೀಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ಕೆಲವೊಂದು ಕಡೆ ಏನು ಮಾಡ್ತಾರೆ, ಹರಕೆ ಹೊತ್ಕೋತಾರೆ. ಓಕೆನಾ, ಆ ಹರಕೆ ಹೊತ್ಕೊಂಡಾಗ ಹೆಂಗೆ ತೀರುತ್ತೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹರಕೆ ಹೊತ್ಕೊಂಡಾಗ ತುಂಬ ಸ್ಟ್ರಾಂಗ್ ಬಿಲೀವ್, ತುಂಬ ನಂಬಿಕೆ ಇರುತ್ತೆ ನಿಮಗೆ. ಓಕೆನಾ, ಇದು ಮಾಡೋದ್ರಿಂದ ಇದು 100% ಈ ಕೆಲಸ ಆಗುತ್ತೆ. ರೀಸನ್, ನೀವು ಬಿಲೀವ್ ಮಾಡ್ತಿದ್ದೀರಾ. ನಿಮ್ಮನ್ನು ನೀವು ಬಿಲೀವ್ ಮಾಡ್ತೀರಾ ಇಲ್ಲೋ ಗೊತ್ತಿಲ್ಲ. ಬಟ್ ಯಾರಾದರೂ ಏನಾದರೂ ಮಾಡ್ತಾರೆ ಅಂತ ಗೊತ್ತಾಯಿತು ಅಂದರೆ ಅವ್ರ ಮೇಲೆ ತುಂಬ ನಂಬಿಕೆ ಇಡ್ತೀರ. ಓಕೆನಾ, ಆ ನಂಬಿಕೆ ಆ ಕೆಲಸ ಆಗೋ ಥರ ಮಾಡುತ್ತೆ. ಓಕೆನಾ, ಅದನ್ನೇ ಹೇಳೋದು. ನಿಮ್ಮನ್ನು ನೀವು ನಂಬಿದಾಗ ನಿಮ್ಗೆ ಇವೆಲ್ಲ ಬೇಕಿಲ್ಲ.
ಆಟೋಮೆಟಿಕ್ ಇದಾಗ್ತಾರೆ. ಸೊ ಅದೇ ಥರ ಕೃಷ್ಣನೂ ಮಾಡಿ, ಓಕೆನಾ. ಅವ್ರನ್ನ ಅವರು ನಂಬಿ ಎಲ್ಲ ಕೆಲಸ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲ ಕೆಲಸ ದೇವರು 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 ಅಂತೀರ. ಫಾರ್ ಎಕ್ಸಾಂಪಲ್ ಒಂದೇ ಒಂದು ದಿನ ದೇವರೇ ಇಲ್ಲ ನಾವೇ ಎಲ್ಲ ಅಂತ ಅಂದ್ಕೊಂಡು ನಾವು ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಹೌದು ಅಲ್ವೋ? ಟ್ರೈ ಮಾಡಿ ನೋಡಿ, ಅದರಲ್ಲೇನಿದೆ.